ಓಹೋ ನೆಂಟ್ರು ಇಷ್ಟು ದಿವಸ ಆದ್ಮೇಕೆ ನಾವು ನೆನ್ಪಾದ್ವಿ. ಯವ್ವ ಹುಡಿಕೊಂಡು ಹೋದ್ ಬಳ್ಳಿ ಕಾಲ್ಗೆಯ ಅಂತ ಅದ್ ಯಾರು ನುಡಿಕ ಬಂದದ್ದು ಯಾರು ದೇವಸ್ಥಾನ ಮುಂದೆಲ್ಲ ಸಿಕ್ಬಿಟ್ನಲ್ಲ ಯಪ್ಪ. ಹೆಂಗಿದ್ಯೋ ಸ್ವಾಮಿ? ನಾನು ಚೆನ್ನಾಗಿದ್ದೀನಿ ಕಣಜ್ಜಿ. ನೀನು ಹೆಂಗೆ ಬಂದೆ ಇಲ್ಲಿ ಗಂಟ? ನಿಂಗೆ ಅಡ್ರೆಸ್ ಯಾರು ಕೊಟ್ಟರು? ಈಗ ಈ ಮಾತಾಯಿ ನೀನೇನ್ರು ಇವಳೆ ಅವತ್ತು ಬರೋ ದಿವಸ ಚೀಟಿಲ್ ಬರ್ದು ಕೊಟ್ಟಿದ್ಲು. ನಾನು ಬರೋಣ ಅಂದ್ಕೊಂಡು ಬರೋಕ್ಕೆ ಆಗಿರಲಿಲ್ಲ ಅಂತೀನಿ. ಅದಕ್ಕೆ ಗಟ್ಟಿ ಮನ್ಸು ಮಾಡ್ದವಳೆಯ ಆತಗೆ ಸೀದಾ ಬ್ಯಾಗ್ ಎತ್ಕೊಂಡು ಬಂದೇ ಬಿಟ್ಟೆ. ಊರು ಗೊತ್ತಾಯ್ತು, ಕೇರಿ ಗೊತ್ತಾಗ್ಲಿಲ್ಲ ನನಗೆ. ಅಷ್ಟು ದೂರದಿಂದವ ಯಾರನ್ನೂ ಜಮೀನ್ದಾರ್ ಮನೆ ಯಾವುದು ಅಂತ ಕೇಳ್ಕೊಬತ್ತಾವನಿ. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಯಾರು ಏನು ಹೇಳಿದ್ರು ಅಜ್ಜಮ್ಮ ನಿನಗೆ? ಹಳೆ ಊರು ಹೊಸೂರು, ಜಮೀನ್ದಾರ ಹೆಸರೇನು, ಪಟ್ಟೇರ ಮನೆಯೋ ಜಮೀನ್ದಾರ ಮನೆಯೋ ಅಂತ. ಅದಕ್ಕೆ ಯಾರ್ದೋ ಒಬ್ರು ಮನೆ ಕರ್ಕೊಂಡೋಗಿ ಉಟ್ಬಿಡಿ ಅನ್ಬೇಕಾಯ್ತು ನೀನು. ಅಲ್ಲಿ ನೋಡಿ ತಾಯಿ ನಿನ್ನ ಗಂಡನ್ನ ಹೆಂಗೆ ಮಾತಾಡ್ತಾನೆ. ಹೆಂಗಿದ್ಯೇವ ಅಜ್ಜಿ? ನಾನು ಚೆನ್ನಾಗಿದ್ದೀನಿ, ನೀನು ಹೆಂಗಿದ್ದಿ? ಬಾ ಕೂತ್ಕೋ. ನೋಡು ನನ್ನ ಹೆಂಡ್ರು ಬಾ ಮನೆಗೆ ಅಂದಿರೋ ದೇವಸ್ಥಾನ ಬಾಕ್ಲಲ್ಲೇ ಕೂತ್ಕೋ ಬಾ ಅಂತವಳೆ. ಅಯ್ಯೋ ಯಪ್ಪ, ಯಾರು ಸಿಕ್ತಂಗೆ ರಾಮ ಸೀತೆ ಹಿಂಗೆ ಇಬ್ರು ಕಣ್ಣೆದ್ರಿಗೆ ಸಿಕ್ತಿದ್ರಿ. ಇದೆಯಾ ಮನೆ ತಗೋ. ಯವ್ವ ತಾಯಿ ಹಾಗಂತ ಬೇಡ ಬಾ, ನಮ್ಮ ಮನೆ ಬ್ಯಾರೆ ಅದೇ ಕರ್ಕೊಂಡು ಹೋದೇನು. ಹೌದು ಹೆಂಗೆ ನಿನ್ನ ಕೆಲಸ ಏನು ರಜಾ ಇಟ್ಬಿಟ್ಟು ಬಂದ್ಬಿಟ್ಟು? ಸೊ ಯಪ್ಪ ಕೂತ್ಕೋತಿಂತ ಹಾಳು ಯಪ್ಪ. ಅಷ್ಟು ದೂರದಿಂದ ಒಬ್ಳೆ ಮುದ್ಕಿ ನಡ್ಕೊ ಬರೋದಕ್ಕೆ ಸಾಕಾಗೋಯ್ತು. ಏನು ಮಾಡೋ ಸಮಿ, ವಯಸ್ಸಾಯ್ತು. ನನ್ನ ಸಾಲ ಇದ್ದಿದ್ದು ತೀರ್ತು. ಈಗ ಕೆಲಸ ನನ್ನ ಕೈಲಿ ಅಷ್ಟು ಮಾಡೋಕ್ಕಾಯ್ತಿರ್ಲಿಲ್ಲ. ಅದಕ್ಕೆ ಈ ಅಮ್ಮನಿಗೆ ಇರೋ ಚಹಾ ಕೊಟ್ಟು ಊಟ ಕೊಟ್ಟು ಈ ಅಮ್ಮನ ಕೈಲಿ ಕೆಲಸ ಮಾಡೋಕೆ ಹಾಕಿಲ್ಲ ಅಂತೇಳಿ ಹಾಸ್ಪಿಟ್ಲೋನು ಅವನು ಅಂತನೂ ಮ್ಯಾನೇಜರು ಹೋಗು ನಿನ್ನ ಮನೆಗೆ, ನೀನು ಸಾಕಕ್ಕೆ ಹಾಕಿಲ್ಲ, ನಿನ್ನ ಕೈಲಿ ಕೆಲಸನೂ ಆಗಲ್ಲ ಅಂದ್ಬಿಟ್ಟು ಬೈತ್ಲೇ ಇದ್ದ ಕಣಪ್ಪ. ನಾನು ಹೋದ್ರು ಇನ್ನೆಲ್ಲ ಹೋಗ್ಲಿ ಈಗ ಅಂಥೇಳಿ ಹಂಗೋ ಹಿಂಗೋ ದಿವಸ ತಳ್ಳಾಯ್ತಾ ಇದ್ದೋಳು. ನನ್ನ ಮಗ ಕರೆದವನೇ ನನ್ನ ಅಂಥೇಳಿ ಆಗೋ ಆ ಚೀಟಿಯ ಹುಡಿಕೊಂಡು ತಗೊಂಡು ಈತಾಗ ಬಸ್ ಹತ್ಕೊಂಡು ಬಂದ್ಬಿಟ್ಟೆ. ಕಡೆಗಾಲದಲ್ಲಿ ಈ ಮುದುಕಿ ಒಂದಿಷ್ಟ ಅನ್ನ ನೀರು ಬುಟ್ಟಿಯ ಅಂತ. ಅಲ್ಲ ಕಣ್ಣಜ್ಜಮ್ಮ, ಅನ್ನನ ನೀರಲ್ಲಿ ಉಂಡಿಯೇ ಸಾರು ಮಾಡ್ಸಾಕ್ತೀನಿ ಬಾ, ನೀ ಸಾಯೋವರೆಗೂ ನೋಡ್ಕೋತೀನಿ. ಯಪ್ಪ ಅದು ಯಾವ್ದು ಕಣೋ ಯಪ್ಪ, ನೀನು ಅದು ಯಾರು ನೀನು ತಣ್ಣಗಿತ್ತಿರ್ಲೋ ಯಪ್ಪ. ಏನಂದು ಅಯ್ಯೋ ನಾನು ಹೊಟ್ಟೆ ಮಗ ಒಂದು ದಿವಸ ನನಗೆ ಮಾತನ್ನಲಿಲ್ಲ. ಯಾವ ತಾಯತ್ ಮಗನೋ. ನಾನು ಅದಕ್ಕೆ ಯಾರ ಮನೆ ಬಾಕ್ಲಿಗೆ ಹೋಗೋದು ಬೇಡ ಅಂತೇಳಿ ನೀನೇನೇ ಹುಡುಕಿ ಬಂದ್ಬಿಟ್ಟಿದ್ದೀನಿ. ಇನ್ನು ನೀನಾಯ್ತು ನಾನಾಯ್ತು, ಹಾಲ್ಗೆ ಹಾಕ್ತೀಯೋ ನೀರಿಗೆ ಹಾಕ್ತೀಯೋ ಎಲ್ಲೂ ಹಾಕೋಕ್ಕಿಲ್ಲ. ನಮ್ಮ ಮನೆಗೆ ಕರ್ಕೊಂಡೋಗಿ ಹಾಕ್ತೀನಿ ಬಾ. ತಾಯಿ ಯಾಕವಾ ಸುಮ್ಮ ಕೂತ್ಕೊಬಿಟ್ಟೆ? ಹೆಂಗಿದ್ದೀವ ಅಚ್ಚಮ್ಮ? ಅವ್ರು ಮಾತಾಡ್ತಾ ಇರುವಾಗ ಇನ್ಯಾರು ಮಾತಾಡೋಕ್ಕಾದತ್ತು? ನಾನು ಚೆನ್ನಾಗಿವ್ನಿ. ಹೆಂಗೋ ನಿನ್ಗೆ ಇಷ್ಟು ದಿವಸ ಆದಮೇಲಾರ ನಾವೆಲ್ಲ ನೆನಪಾಗಿ ಆ ಜಾಗ ಬಿಟ್ಟು ಬಂದಲ್ಲ, ಒಳ್ಳೇದಾಯ್ತು ಬಾ. ನಾವೂ ಯಾರಾನ ನಮ್ಮ ಜೊತೆಗಿದ್ದರೆ ಚೆನ್ನಾಗಿರೋದು ಅನ್ನಿಸೋದು. ದೇವ್ರೇ ಕಳ್ಸಿಕೊಟ್ಟ ನಿನ್ನ. ಯವ್ವ ನನಗೆ ಆ ಮ್ಯಾನೇಜರಪ್ಪ ಹೋಗು ಇಲ್ಲಿಂದ ಅಂದಾಗ ಇನ್ಯಾರೂ ನೆನಪಾಗಲಿಲ್ಲ ತಾಯಿ, ನೀವೇ ಕಣ್ಮುಂದೆ ಬಂದವರು. ಅವ್ನಿಗೆ ಒಳ್ಳೇದಾಗಲಿ ಬಿಡು. ಯಾಕಪ್ಪ ಹಂಗಂತ್ಯಾ? ನನ್ನಂತ ಮುದ್ಕಿ ನೀ ವಯಸ್ಸಿನಾಗ ಆಚೆಗಾಗ್ತಾ? ಅವ್ನು ನಿನ್ನ ಆಚೆಗೆ ಹಾಕಿದ ಕಾಲುವೆ ಮುದ್ಕಮ್ಮ, ನೀನು ಇಲ್ಲಿ ಗಂಟೆ ಬರಂಗಾಗಿದ್ದು ಇಲ್ಲಾಂದ್ರೆ ಬತ್ತಿದ? ಯವ್ವ ನೀನು ಒಂದೇ ದ್ಯಾವ್ರು ಒಂದೇ. ಏ ಅಜ್ಜಮ್ಮ ಅಷ್ಟೊತ್ತಿಂದ ನನ್ನ ದ್ಯಾವ್ರು ಅನ್ಬೇಡ. ನಾನು ದೇವಸ್ಥಾನಕ್ಕೆ ಬಂದಿರೋ ಭಕ್ತಿಯ ಬಾ. ಯಪ್ಪ ಎಲ್ಲೋ ಮನೆ? ನೀವಿಬ್ರು ಇಲ್ಲಿದ್ದೀರಿ? ನಮ್ಮ ಮನೆ ಇಲ್ಲಿಂದ ಸ್ವಲ್ಪ ದೂರ ಕಣಜ್ಜಿ, ಕರ್ಕೊಂಡು ಹೋಯ್ತಾರೆ ಬರ್ರಿ ಮನೆಗೆ ಹೋಗೋಣ. ಓ ಅಜ್ಜಮ್ಮ ಏನಾದ್ರು ತಿಂದೋ ಇಲ್ಲ ಹಾಸ್ಪಿಟ್ಲಿಂದ ಇಲ್ಲಿ ಗಂಟೆ ಹಸ್ಕಂಡೆ ಬಂದಿದ್ಯೋ? ಯಪ್ಪ ಬೆಳಿಗ್ಗೆ ಎದ್ದೋಳೆಯ 5 ರೂಪಾಯಿ ಕೊಟ್ಟು ಒಂದು ಇಡ್ಲಿ ತಿಂದೋಳು, ಅಲ್ಲಿಂದ ಇಲ್ಲಿ ಗಂಟೆ ಬಂದೀನಿ ನೋಡು. ಪರವಾಗಿಲ್ಲ ಮುತ್ಕಮ್ಮಂಗೆ ಯಾರು 5 ರೂಪಾಯಿಗೆ ಇಡ್ಲಿ ಕೊಟ್ಬಿಟ್ಟಾರೆ? ಇಲ್ಲ ಕಣಪ್ಪ, ಅವ್ರ ಹತ್ರ ಜಾಸ್ತಿನೇ ಬೆಲೆ. ನನ್ನ ಹತ್ರ ಇದ್ದಿದ್ದು ಬಸ್ ಚಾರ್ಜ್ ಬಿಟ್ರೆ ಇನ್ನು 5 ರೂಪಾಯಿ. ಅದು ಕೊಟ್ಟರು ಹಿಂಗೆ ಯಾರೋ ದಾತ್ರು ಮುದ್ಕಿ ಅಂತ ಕೊಡ್ತಾರೆ. ಈಗ ನೋಡೋ ನೀನು, ನಾನು ಯಾರೋ ನನ್ನ ಸಾಯ ಗಂಟೆ ಸಾಕ್ತೀನಿ ನಿಂತಿಲ್ವೇ? ಈಗ ನಿನ್ನ ಮನೆಗೆ ಬಚ್ಚೆ ಬರೋರು ಹೇಳೋ. ಯಾಕೋ ಹಂಗಂತಿ? ಮತ್ತು ಅಷ್ಟೊತ್ತಿಂದ ನೋಡ್ತೇನೆ ನಾನ್ಯಾರೋ ನೀನು ಯಾರೋ ಅಲ್ಲ. ನೀನು ನನಗೆ ಅತ್ತೆ ತಿರೋರೆ ಅವು ಇಲ್ಲ, ನೀನು ನನ್ನ ಚಿಗವ. ಯವ್ವ ತಾಯಿ ನೋಡೆ ನಿನ್ನ ಗಂಟನ್ನ ನನ್ನ ಚಿಗವ ಮಾಡ್ಕೊತಾವನೆ. ಅವಳೇನು ನೋಡೋದು, ಅವಳು ನೋಡಿ ಮಾಡಿ ಮದುವಾಗಿ ಈಗ ನನ್ನ ಮಗಿಗೆ ಅವ್ವ ಆಯ್ತವಳೆ ಬಾ. ಯವ್ವ ತಾಯಿದಿಟ್ವೇನೆ ಎಂಥ ಸುದ್ದಿ ಹೇಳ್ದು ಯಪ್ಪ. ಬಂದೆಟ್ಕೆಯ ಹಾಲು ಅನ್ನ ಉಂಡಂಗೆ ಆಯ್ತ್ಕೊಂಡು ಯಪ್ಪ. ಅವತ್ತಾ ನೀವು ಆಗಿಲ್ಲ ಹಿಂಗೆ ಅಂದಾಗ ಭಾಳ ನೋವಾಗಿತ್ತು. ಇವಾಗ ಸಾನೆ ಸಂತೋಷ ಆಯ್ತು ಸ್ವಾಮಿ. ಎಷ್ಟು ದಿವಸ ತಾಯಿ? ಈಗ ಎಷ್ಟು ದಿವಸ ಎಷ್ಟು ಗಂಟೆ ಅಂತ ಕೇಳೋಕ್ಕೆ ಪುರ್ಸೋತಿಲ್ಲ, ನನಗೆ ಕೆಲಸದೇ. ನೀವಿಬ್ರು ಬಂದಿರೋ ಇಲ್ಲ ಇದ್ದೀರೋ? ಯಪ್ಪ ಹಂಗೆ ಮಾಡ್ಬಿಡ್ಕೊಂಡು ಬಂದೆ. ಇವ ಈ ಕೆಲಸ ಎಲ್ಲ ನೀನೇ ಮಾಡ್ಕೋದೆ? ಏ ಬಾ ತಾಯಿ ಮಾಡಿದ್ರೇನು ಎಷ್ಟೋ ತನಕ ಕೂತ್ಕೊಳ್ಳೋಣ. ಅದು ಅಲ್ದೆಯಾ ನೀವಿಬ್ರು ದೇವಸ್ಥಾನಕ್ಕೆ ಹೋಗಿರಲ್ಲ, ಬರೋದು ಕಡೆಗೆ ಮಾಡೋಣ ಅಂತೇಳಿ ಅಲೆಯ ಸಾರು ಮಾಡಿಕ್ತೆ ಅನ್ನಕ್ಕೆ ಅಂತ ಅಕ್ಕಿ ಸೋಸ್ತಾ ಇವನಿ ಬಾ. ಯವ್ವ ಇಲ್ಲೋಡು ಯಾರು ಬಂದವ್ರೆ ಅಂತ? ಇದ್ಯಾರೇ ತಾಯಿ? ಇವ್ರು ಯಾರು ಗೊತ್ತೇ? ನಾನು ಪ್ಯಾಟರ್ನಾಗೆ ಅಡ್ಮಿಟ್ ಆಗಕ್ಕೆ ಹೋಗಿದ್ನಲ್ಲ ಹುಷಾರಿಲ್ದಿರ, ಆವಾಗ ಹಾಸ್ಪಿಟ್ಲಲ್ಲಿ ನರ್ಸ್ ಆಗಿದ್ದವರು, ನನ್ನನ್ನು ಜೋಪಾನ ನೋಡ್ಕೊಂಡವರು. ಈಗ ಇಲ್ಲೇ ಇರ್ತಾರೆ ಇನ್ಮೇಕೆ ನಮ್ಮ ಜೊತೆಲೇ.
ನಮಸ್ಕಾರ ಕಣವ. ಅಜಮ್ಮ ಇವರು ನಮ್ಮವ್ವ. ನಮಸ್ಕಾರ ನಮಸ್ಕಾರ. ಕುತ್ಕೊಳ್ಳಮ್ಮ. ಏನು ಹೆಸರು ನಿಂದು? ಅಯ್ಯೋ ನನ್ನ ಹೆಸರು ಬಿಡವ, ಸಾಕಮ್ಮ ಅಂತ. ಓ ಸಾಕಮ್ಮನೇ. ಸರಿ ಬರ್ರಿ, ಕುತ್ಕೋ ಸಾಕಮ್ಮ. ಸಸಿ ಹೋಗವ, ಅವ ಅಮ್ಮಂಗೆ ಏನಾರ ಕಾಪಿನೋ ನೀರೋ ಕೊಡು. ಸಾಕಮ್ಮ, ಪೇಟೆಯಲ್ಲಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದೋ ನೀನು? ಹಾಂ, ಯಾವ ಊರು ನಿಂದು? ಅಯ್ಯೋ ಯವ್ವ, ನನ್ನ ಊರು ಕಟ್ಕೊಂಡು ಏನು ಮಾಡಿ ಬಿಡತ್ತೆ, ನಂದು ಯಾವುದೋ ಒಂದು ಊರು. ನೀವು ಸಸಿಯವರವ್ವ? ಇದೇ ಊರೇ? ಅಯ್ಯೋ ನಾನು ಪಕ್ಕದೂರು, ನಮ್ಮದು ಇದೇ ಊರೇ, ಅದು ಹಳೆ ಊರು. ಅವಳನ್ನ ಹೊಸೂರು ಕೊಟ್ಟಿದ್ದು, ಈಗ ಹೊಸೂರಲ್ಲಿಲ್ಲ. ಇದು ತೋಟದ ಮನೆ ಅವ್ರದೆಯ, ಇಲ್ಲಿಗೆ ಬಂದವ್ರೆ. ಈಗ ಒಂದು ತಿಂಗಳಾಯ್ತು, ಈಗ ಇಲ್ಲೇ ವಾಸ ಅವ್ರೆ. ನೀನೇನು ಬಂದಿದ್ದು? ಯವ್ವ ಬಾಯ್ಲಿ ಬಂದೆ ಇರ್ಮಗ. ಈ ಸಾಕಮ್ಮಂತರು ಮಾತಾಡ್ತಾ ಇವನಿ. ಅಯ್ಯೋ ಯವ್ವ, ಅದು ನನಗೆ ಇರೋನೊಬ್ಬ ಮಗ, ಅದ್ರ ಕತೆ ಯಾಕೆ ನಮ್ಮ ಭಾಳ ಬೇಡ. ಓ ಮಗವನ ಎಲ್ಲವನೇ? ಏನು ಕತೆ ನಿಂದು? ನಮ್ಮ ಮಗಳು ಅಳಿ ಹೆಂಗೆ ಪರಿಚಯ? ಇವ ಬಂದ? ಅದ್ಯಾಕೆ ಸಿಸಿ ಹಂಗೆ ಒಂದೇ ಉಸಿರು ಕರಿತಾ ಇದ್ದಿ? ಅವಮ್ಮನ ಕೂಟ ಮಾತಾಡ್ತಾ ಇದ್ದೀನಿಲ್ಲ. ಯವ್ವ ಸುಮ್ಕಿರು, ಅವಮ್ಮನ ಯಾಕೆ ಬಂದೆ, ಯಾರೂ ಇಲ್ವೇ, ಯಾವ ಊರು ಅಂತೆಲ್ಲ ಕೇಳಕ್ಕೋಬೇಡ. ಅವಮ್ಮ ಅಳ್ತದೆ. ಅವಮ್ಮಂಗೆ ಯಾರೂ ಇಲ್ಲ, ಇರೋ ನಮ್ಮ ಮಗನೂ ಬೇರೆ ದೇಶದಲ್ಲವನೆ. ಈ ಅಮ್ಮನ ನೋಡ್ತೀರಾ ಬೀದಿಗೆ ಬಿಟ್ಬಿಟ್ಟು ಹೋಗೋನೆ. ಹಾಂ ಹಂಗ? ಅಯ್ಯ ಈ ಮುದ್ಕಿ ನಿಮ್ಗೆಲ್ಲಿ ಗಂಟ್ಬಿದ್ಲೆ ಮತ್ತೆ? ಅಯ್ಯ ಮೆಲ್ಲಗೆ ಮಾತಾಡಿಯವ್ವ. ಅವಮ್ಮನಿಗೆ ಯಾರೂ ಇಲ್ಲ. ಅವಮ್ಮ ಹಾಸ್ಪಿಟ್ಲನಾಗೆ ಕೆಲಸ ಮಾಡ್ಕೊಂಡಿತ್ತು. ನಾವೇ ಅವಮ್ಮನ ಕತೆ ಕೇಳಿ ಅಯ್ಯೋ ಅನ್ಸಿ ನಮ್ಮ ಅಡ್ರೆಸ್ ಕೊಟ್ಟು ಕಳಿಸಿದ್ದು. ಈಗ ಅವಮ್ಮ ಹುಡಿಕೊಂಡು ಬಂದದೆ. ಅವಮ್ಮನ ಹಾಸ್ಪಿಟ್ಲವರು ಇರೋ ಜಾಗ ಕೊಟ್ಟು ಊಟ ಕೊಟ್ಟು ಇಸ್ಕೊಂಡಿದ್ದವರು ಈ ಕೆಲಸ ಮಾಡೋಕೆ ಹಾಕಿಲ್ಲ ವಯಸ್ಸಾಗದೆ ಅಂತೇಳಿ ಆಚೆಗೆ ಹಾಕ್ಬಿಟ್ಟವ್ರೆ. ಈಗ ಅದಕ್ಕೆ ಯಾರೂ ಇಲ್ಲ, ಎಲ್ಲೂ ಇರೋಕ್ಕೆ ಆಗಿಲ್ಲ. ಅದಕ್ಕೆ ನಮ್ಮನ್ನು ಹುಡಿಕೊಂಡು ಬಂದದೆ. ನಮ್ಮ ಮನೆಯವರು ಇಲ್ಲೇ ಮಡಿಕೊಳ್ಳೋಣ ಅಂತ ಹೇಳೋರೆ. ನೀನು ನೋಡಿದ್ರೆ ಅವಮ್ಮನ ಎದುರುಗಡೆ ಕೇಳ್ತಿದ್ಯಲ್ಲ, ಅವ್ರಿಗೆ ಏನಾದ್ರು ಬೇಜಾರಾಗಕ್ಕಿಲ್ವೇ? ಓ ಸರಿ ಬಿಡತ್ತೆಗೆ. ಅಲ್ಲ ನಿಮ್ಗೇನಾದ್ರು ಬುದ್ಧಿದೆ ಅದೇ ಗಂಡ ಹೆಂಡ್ರಿಗೆ? ಅವಳು ಯಾರೋ ಹಾಸ್ಪಿಟ್ಲ ಸಿಕ್ಕದಂತೆ, ಅವಳನ್ನ ಕರ್ಕೊಂಬಂದು ಮನೇಲಿ ಮಡಿಕೋತಿರಂತೆ, ಊಟ ಬಟ್ಟೆ ಇಕ್ಕೊಂಡು ಆ ಸಾಯೋ ಮುದ್ಕಿ ಸತ್ಕಿತ್ತು ಹೋದ್ರೆ ಆಮೇಲೆ ಯಾಕೆ ಬೇಕು? ಅದು ಅಲ್ಲದೆಯಾ ಹಂಗೆ ಅದು ಬೀದಿ ತಪ್ಪಿ ಅನ್ನ ನೀರು ಇಲ್ದವ್ರಿಗೆಲ್ಲ ಅಷ್ಟೇ ಕೊಟ್ಟಿರೇ ಅನ್ನತ ಸಂಬಂಧಿಸಿದ್ರೆ ಗಂಡ ಹೆಂಡ್ರು ಇಬ್ಬರು. ಅವಮ್ಮೇಲೆ ಸಿಕ್ಕಿದ್ಲು, ಕೈಗೊಂದು 100-500 ಕೊಟ್ಬಿಟ್ಟು ಬಾರ ಇರವ ಅಂದ್ಬಿಟ್ಟು ಬರೋದ್ಬಿಟ್ಟು ಅವಮ್ಮನಿಗೆ ಅಡ್ರೆಸ್ ಕೊಟ್ಟು ಬಂದಿದ್ಯೆ. ಇಂಥ ಕೆಲಸ ನಿಂದೋ ನಿನ್ನ ಗಂಡಂದು ತಾಯಿ? ಯಾರೋ ಒಬ್ರು ಮಾಡಿದ್ವಿ ಬುಡೇವ. ಅವಮ್ಮಂಗೆ ಯಾರೂ ಇರಲಿಲ್ಲ ಅಂದಿದ್ದಕ್ಕೆ ಯಾರು ಇದ್ದೇ ನಮ್ಮ ಕರೆದಿರು ಬತ್ತಿಲ್ಲೇ. ಏನೂ ಇಲ್ಲದೆ ಇರೋದಕ್ಕೆ ಮುಖ್ಯ. ಈಗ ಆ ವಯಸ್ಸಲ್ಲಿ ಬೀದಿಲಿ ಬೀಳ್ತಾಳ ಏನೋ, ಅದಕ್ಕೆ ಬಂದು ಇರ್ತಾಳೆ. ಏನು ಕಷ್ಟ ಆಗೋದತ್ತು, ಒಂದು ತುತ್ತಿಟ್ಟು ಹಾಕ್ರೆ ಮನೆ ಕೈಕೊಂಡು ಬಿದ್ದಿರ್ತಾಳೆ. ಸುಮ್ಕಿರು, ನೀನು ಹಿಂಗೆಲ್ಲ ಮಾತಾಡೋದು ಅಮ್ಮನ ಕಿವಿಗೆ ಬಿದ್ದರೋ ಇಲ್ಲ ಇವ್ರ ಕಿವಿಗೆ ಬಿದ್ದರೋ ನನಗೆ ಮೇಲೆ ಬೈತಾರೆ ಕಣ. ನೀನು ಅಮ್ಮನ ಎದುರುಗಡೆ ಏನು ಎತ್ತ ಅಂತೆಲ್ಲ ಕೇಳಬೇಡ. ನಿನಗೇನು ಗೊತ್ತಿಲ್ಲ ಹೇಳ್ತಾರ ಇರು. ಈಗ ಹೇಳಿನಲ್ಲ ಎಲ್ಲ ತಿಳ್ಕೊ. ಅಮ್ಮಂಗೆ ಯಾರೂ ಇಲ್ಲ, ಅಮ್ಮಂಗೆ ಇಲ್ಲೇ ಇರೋ ಜಾಗ ಇಲ್ಲೇ ಇರ್ತಾಳೆ. ಒಂದು ಮುದ್ದೆ ಇಟ್ಟು ಹಾಕೊಂಡು ನಾವೇ ನೋಡ್ಕೊತೀವಿ ಅಷ್ಟೇ. ಸುಮ್ಕಿದ್ಬಿಡು ನೀನು. ಅದನ್ನ ಬಿಟ್ಟು ನೀನು ಕೇಳಕ್ಕೆ ಹೋಗಬೇಡ, ಏನು ಅನ್ನಕ್ಕೆ ಹೋಗಬೇಡ. ಅಯ್ಯ ಬಿಡು, ನನಗೇನಾಗಬೇಕು? ನಿನ್ನ ಗಂಡಂಗೆ ತಲೆ ಬುದ್ಧಿ ಇಲ್ಲ. ನೀನು ತಕ್ಷಣ ಕುಣಿ, ಇಬ್ಬರು ಸರಿಯಾಗಿದ್ದೀರಿ. ಈಗ ಮಕ್ಕಳು ಮರಿ ಆಯ್ತವೆ, ನಿಮ್ಗೆ ನಿಮ್ಮ ಮಾವ ಒರೆಸಿರೋದು ಅಷ್ಟರೊಳಗೆ ಇರಲಿ. ಅದರೊಳಗಡೆ ಈ ಚಂದವೆಲ್ಲ ಮಾಡ್ಕೊ ಕೂತ್ಕೊಳ್ಳಿ. ಯವ್ವ ನೀನು ಸುಮ್ಕಿರು, ನಾನು ನೀರು ಕೊಟ್ಬಿಟ್ಟು ಬರ್ತೀನಿ. ನೀನು ಅಮ್ಮನೇನು ಅನ್ಬೇಡ ನೀನು. ಅಲ್ಲ ಕಡೆ ಬಾರಿ ಇಲ್ಲಿ. ಏನೇವ ನಿಂದು? ಅಲ್ಲ ಕಡೆ ಅವಳು ಯಾರೋ ಗುತ್ತು ಗುರಿ ಇಲ್ಲ ಒಳ್ಳೋಳು ಕೆಟ್ಟೋಳು ಹಾಸ್ಪಿಟ್ಲಲ್ಲಿ ಏನೋ ಒಂದು ಹೇಳಿದ್ಲು ಅಂದ್ಬಿಟ್ಟು ಅವಳ ಮನಗಂಟ ಅಡ್ರೆಸ್ ಕೊಟ್ಟು ಕರ್ಸಿದಿರಲ್ಲ, ಅಲ್ಲಿಂದ ಇಲ್ಲಿ ಹುಡುಕ ಬಂದವಳೆ ಅಂದರೆ ಇನ್ನೆಂತ ಹೆಂಗ್ಸಿರ್ಬೇಕು ಅಮ್ಮ? ನೀವು ಅಂಥವಳ ಮನೆಯೊಳಗೆ ಬಿಟ್ಕೊಂಡು ನೀವಿಬ್ಬರೇ ಇರೋ ಹೊತ್ತಿಗೆ ಏನಾರು ಆದ್ರೆ ಅವಳ ಹಿಂದೆ ಜನ ಇದ್ದರೆ ಈಗಿನ ಕಾಲದಲ್ಲಿ ಕೆಟ್ಟ ಕಾಲ. ಹಿಂಗೆ ವಯಸ್ಸಾದವ್ರನ್ನ ಚಿಕ್ಕ ಮಕ್ಳನ್ನ ಬಿಟ್ಟು ಮಾಡ್ತಾರೆ. ಹೆಂಗೆ ಏನು ಅಂತ ನಿಮ್ಮ ಕತೆ? ಒಬ್ಬೊಬ್ಬಳೇ ಇರ್ತೀವಿ, ಒಡವೆ ಪಡವೆ ಹಾಕಿರ್ತೀವಿ, ಬೇಕೇ ಇದೆಲ್ಲ? ಯವ್ವ ನೀನೇನೇನು ಹೇಳಿ ಎದುರಿಸ್ಬೇಡ, ಸುಮ್ಕಿರು. ಹಂಗೇನಿಲ್ಲ ಕಣ. ಅವಮ್ಮ ಅಲ್ಲಿ ವಾರ 15 ದಿವಸ ನಮ್ಮ ಜೊತೆಗಿದ್ಲು. ಹಾಸ್ಪಿಟ್ಲವರೆಲ್ಲ ಇವಮ್ಮನ ನೋಡ್ಕೊತಿತ್ತು. ನಮ್ಗೆ ಗೊತ್ತು, ಅಲ್ಲಿ 2 ವರ್ಷದಿಂದ ನಾವು ಹಾಸ್ಪಿಟ್ಲಾಗೆ ಇವಳೆ. ಅವಾಗಿಲ್ಲದೆ ಇರೋದು ಇವಾಗ ಏನೇನು ಕರ್ಕೊಬಂದ್ಬಿಟ್ಟಾಳು. ನಮಗೆಲ್ಲ ಗೊತ್ತಿದ್ದೆ, ಸುಮ್ಕೆ ಇರವ. ಏನೇನು ಹೇಳ್ಬೇಡ. ಈಗ ಅಮ್ಮನ ಹೋಗು ಅಂದ್ರೆ ಎಲ್ಲಿ ಗೊತ್ತಾಳೆ? ಈಗ ಅವ್ರ ಮನೆಗೆ ಕರ್ಕೊಂಡು ಹೋಗು ಅಂತ ಕಳ್ಸೋರೆ. ಈಗ ನಾನು ಈಚೆ ಕುಟ್ರಿಸಲೇ ನೋಡು. ನೀನು ನಿನ್ನ ಗಂಡನ ಸಮ ಕಾಡ್ಬೇಡ. ಅವ್ನಿಗೇನು ಗೊತ್ತಾಗಿಲ್ಲ. ಆಚೆ ಗಂಡಸು ಆಚೆ ತಿರ್ಕೊಬತ್ತಾನೆ, ಎಲ್ಲ ಬೆಳಗಿರೋದು ಹಾಲು ಉಣ್ಕೊಬಿಡ್ತಾನೆ. ಅವ್ರ ಅತ್ತೆ ನಿಂಗೆ ನಂಬ್ಕೊಂಡು ಇವಾಗ ನೋಡಿ ಸರಿಯಾಗಿ ಮಾಡಿ ಆಚೆ ಕಳಿಸೋದು ಅಂತ. ಸ್ವಂತ ಅತ್ತೆನೇ ಎಂತೆಂಥ ಕೆಲಸ ಮಾಡೋಳು. ಇನ್ನು ಯಾರನ್ನೂ ನಂಬ್ಕೊಂಡು ಮನೇಲಿ ಇಸ್ಕೊಂಡಿರೇ. ಈ ಅಮ್ಮನಿಗೆ ಬೇಕಾದ್ರೆ ಇವತ್ತಿಸ್ಕೊ, ಸಂದಿಗೆ ಊಟ ಗೀಟ ಕೊಟ್ಬಿಟ್ಟು ಕಳಿಸ್ಬಿಡು. ಅಷ್ಟೇ. ಇಲ್ಲ ನಿನ್ನ ಕೈಲಾಗಲಿಲ್ವಾ, ನಾನು ಅಮ್ಮನಿಗೆ ಹೇಳೋ ಥರದಲ್ಲಿ ಹೇಳ್ಬಿಡ್ತೀನಿ. ಮೆತ್ತಗೆ ಖಾಲಿ ಮಾಡಂಗೆ ಮಾಡ್ತೀನಿ. ನಿನ್ನ ಗಂಡನಿಗೆ ಅಮ್ಮನಿಗೆ ನಾನು ಇಲ್ಲಿ ಇರೋಕ್ಕಿಲ್ಲ ಅಂತ ಹೇಳ್ಬೇಕು. ಹಂಗೆ ಮಾಡ್ಬಿಡ್ತೀನಿ. ಅದೇಂಗೆ ಮಾಡಿ ಹಂಗೆ? ಓಹೋ ಅಷ್ಟಲ್ದಿರ ಈ ಪದ್ಮಕ್ಕ ಭಾಳ ಕಾಯ್ತಿತ್ತೆ ಆ ಊರ್ನಾಗೆ. ಮಾಡ್ತೀನಿ ನೀನು. ಅಯ್ಯೋ ಯವ್ವ, ಆಮೇಲೆ ಇವ್ರು ಏನಾರು ತಪ್ಪು ತಿಳ್ಕೊಂಡ್ರೆ ನನ್ನ ಗಂಡ ಒಂಥರ ಕ್ರಾಕು. ಏಯ್ ಹಾಳಾದೋಳೆ, ಯಾವ ಮುಂದೆ ಕಳ್ಸು, ನನ್ನ ಹಳಿನೇ ಕ್ರಾಕು ಅಂತೀಯ? ಹಂಗಲ್ಲ ಕಣಿವ. ಈಗ ಅಮ್ಮ ಅಂದರೆ ಇವಪ್ಪ ಭಾಳ ಹಚ್ಕೊಬಿಟ್ರೆ ಪಾಪ ದಿಕ್ಕು ಇಲ್ಲ ದೆಸೆ ಇಲ್ಲ ಅಂತೇಳಿ ಈಗ ನೀನು ಆಚೆಗೆ ಹೋಗುಂತ ಅಮ್ಮಂಗೆ ಏನಾರ ಚುಚ್ಚನ್ನೋದು, ಅಮ್ಮ ಈ ವೈಂಗೆ ಹೇಳೋದು, ಆಮೇಲೆ ಈ ಹಬ್ಬ ನನ್ನ ಮೇಲೆ ಎಗರಾಳೋದು. ನನಗೇನು ತೋರಿಸ್ತಾನೆ ಇಲ್ಲ ಕಣಿವ. ನೀನು ಮಾತಾಡ್ತಾ ಇರೋದು ನೋಡ್ರೆ ಇಷ್ಟ ಗಂಟ ನಾನು ಇದು ಯಾವುದನ್ನೂ ಯೋಚನೆನೂ ಮಾಡಿರಲಿಲ್ಲ. ತಾಯಿ ನಮ್ಮವ್ವ ಏನೇನು ಹೇಳ್ತಿದ್ದೆ, ನನ್ನ ತಲೆಯೆಲ್ಲ ಕೆಟ್ಟೋತಾದೆ. ಎದ್ದಾಡ್ಬಿಟ್ಟಿದೆ. ನಿನಗೇನು ಗೊತ್ತಾಯ್ತದೆ? ಹೋಗಿ ಅದೇನು ನೀರೋ ಕಾಪಿನ ಕೊಡೋಗು. ನಾನು ಯೋಚನೆ ಮಾಡಿ ಇದಕ್ಕೊಂದು ಏನು ಮಾಡಬೇಕು ಅಂತವ ಮಾಡ್ತೀನಿ. ಓಹೋ ನನ್ನ ಹಳಿಯ
ಅದೆಂಗೋ ವಿಷ್ಣುವರ್ಧನ್ ಪಿಕ್ಚರಲ್ಲಿ ಆಡ್ಬರ್ತದಲ್ಲ, ನಮ್ಮ ಮನೆಯಲ್ಲಿ ದಿನವೂ ಮಳೆಗೋ ಚೈತ್ರವೇ ಅಂತ ಹಂಗೆ ಶುರು ಮಾಡ್ಕೋಬೇಕು ಅಂತವನೆ ಊರನ್ನೆಲ್ಲ ಮನೆ ಕರ್ಕೊಬಂದ್ಬಿಟ್ಟು.